ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರ ಬಗ್ಗೆ ಕೊತ್ತೂರು ಮಂಜುಗೆ ಅನುಮಾನ ಇದೆಯಾ? ಎಲ್ಲೆಡೆ ಆಕ್ರೋಶಗಳು ಬುಗಿಲು ಹೇಳ್ತಾ ಇದೆ. ಕೊತ್ತೂರು ಮಂಜು ವಿರುದ್ಧ ದೂರನ್ನು ದಾಖಲು ಮಾಡೋದಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಇಲ್ಲಿ ಕೊತ್ತೂರು ಮಂಜು ಅವರಿಗೆ ಪ್ರತಾಪ್ ಸಿಂಹ ಅವರು ನಿನ್ನೆ ಸರಿಯಾಗಿ ಕೌಂಟರನ್ನು ಕೊಟ್ಟಿದ್ರು. ಹೇಳ್ತಾರಲ್ಲಿ 26 ಮಹಿಳೆಯರ ಕುಂಕುಮಕ್ಕೆ ಇಷ್ಟೇನಾ ಅಂತೇಳಿ. ಆಯಿತು, ಕಾಂಗ್ರೆಸ್ನವರ ನೀವು ಹೋಗಬೇಕಿತ್ತು ಗನ್ ಹಿಡ್ಕೊಂಡು, ನನಗೂ ಗನ್ ಕೊಡಿ ಅಂತೇಳಿ, ನಾನು ಪ್ರತಿಕಾರವನ್ನು ತೀರಿಸ್ಕೊಳ್ತೀನಿ ಅಂತೇಳಿ ಹೇಳ್ತಾರೆ. ಇಲ್ಲಿಂದ ಹೋಗಿ ಹೊಡೆದ್ರು ಅಂತ ಒಬ್ಬರು ಹೇಳ್ತಾರೆ, ಅಲ್ಲಿಂದ ಬಂದು ಒಬ್ಬರು ಹೇಳ್ತಾರೆ, ಇಲ್ಲಿಂದ ಬಂದು ಹೊಡೆದ್ರು ಅಂತ ಒಬ್ಬರು ಹೇಳ್ತಾರೆ ಅಂತ ಆ್ಯಕ್ಷನ್ ಮಾಡಿ ಹೇಳ್ತಾರಲ್ಲ ಕೊತ್ತೂರು ಮಂಜುನಾಥ್ ಅವರೇ. ವಿಡಿಯೋಗಳಿದೆ ನಿಮ್ಗೆ, ಎಲ್ಲೋ ಹೆಂಗೋ ಒಂದು ಹೊಡೆದ್ರಾ, ಹಿಂಗೋಗಿ ಹೊಡೆದ್ರು ಹಂಗೋಗಿ ಹೊಡೆದ್ರು, ನಾವು ಹೆಂಗೆ ತೋರಿಸ್ತೀವೋ ನೀವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರೋ? ಹೊಡೆದಿರೋದಂತೂ ಸತ್ಯನಾ? ಆ ಶಶಿ ತರೂರ್ಗಿರುವಷ್ಟು ತಲೆ ಕೂಡ ಬುದ್ಧಿ ಕೂಡ ನಿಮ್ಗಿಲ್ಲ ಅಂತ ಕಾಣಿಸ್ತಾ ಇದೆ. ಬರೀ ದೇಶದ ಬಗ್ಗೆ ಅಪಮಾನ ಮಾಡೋದು, ನಮ್ಮ ಸೈನಿಕರ ಬಗ್ಗೆ ಅವಮಾನ ಮಾಡೋದು, ಅನುಮಾನವನ್ನು ವ್ಯಕ್ತಪಡಿಸೋದು. ಯಾರು ಮಹಿಳೆ ಹತ್ರ ಆ ಉಗ್ರ ಹೇಳಿದ್ನಲ್ಲ, ಹೋಗಿ ಮೋದಿ ಹತ್ರ ಹೇಳು ಅಂತೇಳಿ ಮೋದಿಯವರು ಉತ್ತರ ಕೊಟ್ಟಿದ್ದಾರೆ. ನೀವೆಲ್ಲ ಈಗ ಏನು ಬೇಕಾದ್ರೂ ನೀವು ಮಾತಾಡ್ಬೋದು, ಯಾರು ಏನಾದರೂ ಅಂದ್ಕೋಬೋದು. ಪಾಕಿಸ್ತಾನಕ್ಕೆ ಕೇವಲ ಪೆಟ್ಟಿನಿಂದ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕೂಡ ಕುಗ್ಗಿಸುವಂಥ ಕೆಲಸವನ್ನು ಮಾಡಿದೆ. ಆ್ಯಕ್ಷನ್ಗಳು ಮಾಡಿಕೊಂಡು ಕುತ್ಕೊಂಡು ಹೇಳಿಕೆಗಳನ್ನು ಕೊಡೋಕೆ ಹೋಗಬೇಡಿ. ಅಷ್ಟೊಂದು ನಿಮಗೆ ಕಾಳಜಿ ಇತ್ತು ಅಂತಂದರೆ ನೀವು ಕೂಡ ಕೇಂದ್ರದಲ್ಲಿ ವಿಪಕ್ಷ ಸ್ಥಾನದಲ್ಲಿದ್ದೀರಲ್ಲ, ಹೋಗಿ ಪ್ರಶ್ನೆ ಮಾಡಿ. ಆಯಿತು, ನಿಮ್ಮ ಕೋಲಾರದಿಂದ ನೀವು ಹೋಗಿ, ನಾನು ಒಬ್ಬ ಕೋಲಾರದವನಾಗಿ ನಾನು ಹೋಗಿ ಯುದ್ಧದಲ್ಲಿ ನಿಲ್ತೀನಿ ಅಂತೇಳಿ. ಜಮೀರ್ ಅಹಮದ್ ಅವ್ರು ಹೇಳಿದ್ರು, ನಾನು ಸೂಸೈಡ್ ಬಾಂಬ್ ಹಾಕ್ಕೊಂಡು ಹೋಗ್ತೀನಿ, ಆತ್ಮಾಹುತಿ ಬಾಂಬ್ ಹಾಕ್ಕೊಂಡು ಹೋಗ್ತೀನಿ ಅಂತ. ಆ ಥರದ್ದು ಬುದ್ಧಿನೂ ನಿಮಗಿಲ್ವಲ್ಲ. ಜಮೀರ್ ಅಹಮದ್ ಅವ್ರು ಹೇಳಿದ್ರು, ನಾನು ಹೋಗ್ತೀನಿ, ನನ್ನ ಕಳಿಸ್ಕೊಡಿ ಅಂತೇಳಿ. ಆ ಥರದ ಮಾತುಗಳು ನಿಮ್ಮ ಬಾಯಿನಾಗ ಬರಲಿಲ್ಲ. ಹಿಂಗೋಗಿ ಹೊಡೆದ್ರು ಅಂತ ಒಬ್ಬರು ತೋರಿಸ್ತೀವಂತೆ, ಹಿಂಗೋಗಿ ಹೊಡೆದ್ರು ಅಂತ ಇನ್ನೊಬ್ರು ತೋರಿಸ್ತೀವಂತೆ. ಹೆಂಗೋ ಹೋಗಿ ಹೊಡೆದ್ರಾ? ತಲೆ ಕೆಟ್ಟು ಹುಚ್ಚಿಡಿದಾಗ ಜನ ಈ ರೀತಿಯಾಗಿ ಬಿಹೇವ್ ಮಾಡ್ತಾರಂತೆ. ಪ್ರತಿಯೊಂದು ಘಟನೆಯಲ್ಲೂ ಕೂಡ, ಪ್ರತಿಯೊಂದು ಆಪರೇಷನಲ್ಲೂ ಕೂಡ ನೀವು ಅನುಮಾನವನ್ನು ವ್ಯಕ್ತಪಡಿಸೋದನ್ನು ಬಿಟ್ಟರೆ ಪ್ರಶಂಸೆಯನ್ನು ವ್ಯಕ್ತಪಡಿಸೋದು ಕಡಿಮೆನೇ. ಶಶಿ ತರೂರ್ ನೋಡ್ರಿ, ಇವತ್ತು ಒಂದು ನಿಯೋಗ ರಚನೆ ಆಗಿದೆ, 7 ಜನರ ಸಂಸದರ ತಂಡ, ಅದರಲ್ಲಿ ಶಶಿ ತರೂರ್ ಇದ್ದಾರೆ. ಕಾಂಗ್ರೆಸ್ ಶಾಸಕನಿಂದ ಭಾರತ ಸೇನೆಗೆ ಅವಮಾನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರ ಬಗ್ಗೆ ಕೊತ್ತೂರು ಮಂಜುಗೆ ಅನುಮಾನ ಇದೆಯಾ? ಎಲ್ಲೆಡೆ ಆಕ್ರೋಶಗಳು ಬುಗಿಲು ಹೇಳ್ತಾ ಇದೆ. ಕೊತ್ತೂರು ಮಂಜು ವಿರುದ್ಧ ದೂರನ್ನು ದಾಖಲು ಮಾಡೋದಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಇಲ್ಲಿ ಕೊತ್ತೂರು ಮಂಜು ಅವರಿಗೆ ಪ್ರತಾಪ್ ಸಿಂಹ ಅವರು ನಿನ್ನೆ ಸರಿಯಾಗಿ ಕೌಂಟರನ್ನು ಕೊಟ್ಟಿದ್ರು. ಹೇಳ್ತಾರಲ್ಲಿ 26 ಮಹಿಳೆಯರ ಕುಂಕುಮಕ್ಕೆ ಇಷ್ಟೇನಾ ಅಂತೇಳಿ. ಆಯಿತು, ಕಾಂಗ್ರೆಸ್ನವರ ನೀವು ಹೋಗಬೇಕಿತ್ತು ಗನ್ ಹಿಡ್ಕೊಂಡು, ನನಗೂ ಗನ್ ಕೊಡಿ ಅಂತೇಳಿ, ನಾನು ಪ್ರತಿಕಾರವನ್ನು ತೀರಿಸ್ಕೊಳ್ತೀನಿ ಅಂತೇಳಿ ಹೇಳ್ತಾರೆ. ಇಲ್ಲಿಂದ ಹೋಗಿ ಹೊಡೆದ್ರು ಅಂತ ಒಬ್ಬರು ಹೇಳ್ತಾರೆ, ಅಲ್ಲಿಂದ ಬಂದು ಒಬ್ಬರು ಹೇಳ್ತಾರೆ, ಇಲ್ಲಿಂದ ಬಂದು ಹೊಡೆದ್ರು ಅಂತ ಒಬ್ಬರು ಹೇಳ್ತಾರೆ ಅಂತ ಆ್ಯಕ್ಷನ್ ಮಾಡಿ ಹೇಳ್ತಾರಲ್ಲ ಕೊತ್ತೂರು ಮಂಜುನಾಥ್ ಅವರೇ. ವಿಡಿಯೋಗಳಿದೆ ನಿಮ್ಗೆ, ಎಲ್ಲೋ ಹೆಂಗೋ ಒಂದು ಹೊಡೆದ್ರಾ, ಹಿಂಗೋಗಿ ಹೊಡೆದ್ರು ಹಂಗೋಗಿ ಹೊಡೆದ್ರು, ನಾವು ಹೆಂಗೆ ತೋರಿಸ್ತೀವೋ ನೀವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರೋ? ಹೊಡೆದಿರೋದಂತೂ ಸತ್ಯನಾ? ಆ ಶಶಿ ತರೂರ್ಗಿರುವಷ್ಟು ತಲೆ ಕೂಡ ಬುದ್ಧಿ ಕೂಡ ನಿಮ್ಗಿಲ್ಲ ಅಂತ ಕಾಣಿಸ್ತಾ ಇದೆ. ಬರೀ ದೇಶದ ಬಗ್ಗೆ ಅಪಮಾನ ಮಾಡೋದು, ನಮ್ಮ ಸೈನಿಕರ ಬಗ್ಗೆ ಅವಮಾನ ಮಾಡೋದು, ಅನುಮಾನವನ್ನು ವ್ಯಕ್ತಪಡಿಸೋದು. ಯಾರು ಮಹಿಳೆ ಹತ್ರ ಆ ಉಗ್ರ ಹೇಳಿದ್ನಲ್ಲ, ಹೋಗಿ ಮೋದಿ ಹತ್ರ ಹೇಳು ಅಂತೇಳಿ ಮೋದಿಯವರು ಉತ್ತರ ಕೊಟ್ಟಿದ್ದಾರೆ. ನೀವೆಲ್ಲ ಈಗ ಏನು ಬೇಕಾದ್ರೂ ನೀವು ಮಾತಾಡ್ಬೋದು, ಯಾರು ಏನಾದರೂ ಅಂದ್ಕೋಬೋದು. ಪಾಕಿಸ್ತಾನಕ್ಕೆ ಕೇವಲ ಪೆಟ್ಟಿನಿಂದ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕೂಡ ಕುಗ್ಗಿಸುವಂಥ ಕೆಲಸವನ್ನು ಮಾಡಿದೆ. ಆ್ಯಕ್ಷನ್ಗಳು ಮಾಡಿಕೊಂಡು ಕುತ್ಕೊಂಡು ಹೇಳಿಕೆಗಳನ್ನು ಕೊಡೋಕೆ ಹೋಗಬೇಡಿ. ಅಷ್ಟೊಂದು ನಿಮಗೆ ಕಾಳಜಿ ಇತ್ತು ಅಂತಂದರೆ
ನೀವು ಕೂಡ ಕೇಂದ್ರದಲ್ಲಿ ವಿಪಕ್ಷ ಸ್ಥಾನದಲ್ಲಿದ್ದೀರಲ್ಲ, ಹೋಗಿ ಪ್ರಶ್ನೆ ಮಾಡಿ. ಆಯಿತು, ನಿಮ್ಮ ಕೋಲಾರದಿಂದ ನೀವು ಹೋಗಿ ನಾನು ಒಬ್ಬ ಕೋಲಾರದವನಾಗಿ ನಾನು ಹೋಗಿ ಯುದ್ಧದಲ್ಲಿ ನಿಲ್ತೀನಿ ಅಂತೇಳಿ. ಜಮೀರ್ ಅಹಮದ್ ಅವ್ರು ಹೇಳಿದ್ರು ನಾನು ಸೂಸೈಡ್ ಬಾಂಬ್ ಹಾಕೊಂಡು ಹೋಗ್ತೀನಿ, ಆತ್ಮಾಹುತಿ ಬಾಂಬ್ ಹಾಕೊಂಡು ಹೋಗ್ತೀನಿ ಅಂತ. ಆ ಥರದ ಬುದ್ಧಿನೂ ನಿಮಗಿಲ್ವಲ್ಲ. ಜಮೀರ್ ಅಹಮದ್ ಅವ್ರು ಹೇಳಿದ್ರು ನಾನು ಹೋಗ್ತೀನಿ, ನನ್ನ ಕಳಿಸ್ಕೊಡಿ ಅಂತೇಳಿ. ಆ ಥರದ ಮಾತುಗಳು ನಿಮ್ಮ ಬಾಯಿನಾಗ ಬರಲಿಲ್ಲ. ಹಿಂಗೋಗಿ ಹೊಡೆದ್ರು ಅಂತ ಒಬ್ಬರು ತೋರಿಸ್ತೀವಂತೆ, ಹಿಂಗೋಗಿ ಹೊಡೆದ್ರು ಅಂತ ಇನ್ನೊಬ್ರು ತೋರಿಸ್ತೀವಂತೆ. ಹೆಂಗೋ ಹೋಗಿ ಹೊಡೆದ್ರಾ? ತಲೆ ಕೆಟ್ಟು ಹುಚ್ಚಿಡಿದಾಗ ಜನ ಈ ರೀತಿಯಾಗಿ ಬಿಹೇವ್ ಮಾಡ್ತಾರಂತೆ. ಪ್ರತಿಯೊಂದು ಘಟನೆಯಲ್ಲೂ ಕೂಡ, ಪ್ರತಿಯೊಂದು ಆಪರೇಷನಲ್ಲೂ ಕೂಡ ನೀವು ಅನುಮಾನವನ್ನು ವ್ಯಕ್ತಪಡಿಸೋದನ್ನು ಬಿಟ್ಟರೆ ಪ್ರಶಂಸೆಯನ್ನು ವ್ಯಕ್ತಪಡಿಸೋದು ಕಡಿಮೆನೇ. ಶಶಿ ತರೂರ್ ನೋಡ್ರಿ, ಇವತ್ತು ಒಂದು ನಿಯೋಗ ರಚನೆ ಆಗಿದೆ, 7 ಜನರ ಸಂಸದರ ತಂಡ, ಅದರಲ್ಲಿ ಶಶಿ ತರೂರ್ ಇದ್ದಾರೆ. ಕಾಂಗ್ರೆಸ್ ಶಾಸಕನಿಂದ ಭಾರತ ಸೇನೆಗೆ ಅವಮಾನ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರ ಬಗ್ಗೆ ಕೊತ್ತೂರು ಮಂಜುಗೆ ಅನುಮಾನ ಇದೆಯಾ? ಎಲ್ಲೆಡೆ ಆಕ್ರೋಶಗಳು ಬಗೆಲು ಹೇಳ್ತಾ ಇದೆ. ಕೊತ್ತೂರು ಮಂಜು ವಿರುದ್ಧ ದೂರನ್ನು ದಾಖಲು ಮಾಡೋದಕ್ಕೆ ಬಿಜೆಪಿ ನಿರ್ಧಾರವನ್ನು ಮಾಡಿದೆ. ಕೊತ್ತೂರು ಮಂಜು ಅವರಿಗೆ ಪ್ರತಾಪ್ ಸಿಂಹ ಅವರು ನಿನ್ನೆ ಸರಿಯಾಗಿ ಕೌಂಟರನ್ನು ಕೊಟ್ಟಿದ್ರು. ಹೇಳ್ತಾರಲ್ಲಿ 26 ಮಹಿಳೆಯರ ಕುಂಕುಮಕ್ಕೆ ಇಷ್ಟೇನಾ ಅಂತೇಳಿ. ಆಯಿತು, ಕಾಂಗ್ರೆಸ್ನವರ ನೀವು ಹೋಗ್ಬೇಕಿತ್ತು ಗನ್ ಹಿಡ್ಕೊಂಡು, ನನಗೂ ಗನ್ ಕೊಡಿ ಅಂತೇಳಿ, ನಾನು ಪ್ರತಿಕಾರವನ್ನು ತೀರಿಸ್ಕೊಳ್ತೀನಿ ಅಂತೇಳಿ ಹೇಳ್ತಾರೆ. ಇಲ್ಲಿಂದ ಹೋಗಿ ಹೊಡೆದ್ರು ಅಂತ ಒಬ್ಬರು ಹೇಳ್ತಾರೆ, ಅಲ್ಲಿಂದ ಬಂದು ಒಬ್ಬರು ಹೇಳ್ತಾರೆ, ಇಲ್ಲಿಂದ ಬಂದು ಹೊಡೆದ್ರು ಅಂತ ಒಬ್ಬರು ಹೇಳ್ತಾರೆ ಅಂತ ಆ್ಯಕ್ಷನ್ ಮಾಡಿ ಹೇಳ್ತಾರಲ್ಲ ಕೊತ್ತೂರು ಮಂಜುನಾಥ್ ಅವರೇ. ವಿಡಿಯೋಗಳಿದೆ ನಿಮ್ಗೆ. ಎಲ್ಲೋ ಹೆಂಗೋ ಒಂದು ಹೊಡೆದ್ರಾ, ಹಿಂಗೋಗಿ ಹೊಡೆದ್ರು ಹಂಗೋಗಿ ಹೊಡೆದ್ರು, ನಾವು ಹೆಂಗೆ ತೋರಿಸ್ತೀವೋ ನೀವು ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತೀರೋ? ಹೊಡೆದಿರೋದಂತೂ ಸತ್ಯನಾ? ಆ ಶಶಿ ತರೂರ್ಗಿರುವಷ್ಟು ತಲೆ ಕೂಡ ಬುದ್ಧಿ ಕೂಡ ನಿಮ್ಗಿಲ್ಲ ಅಂತ ಕಾಣಿಸ್ತಾ ಇದೆ. ಬರೀ ದೇಶದ ಬಗ್ಗೆ ಅಪಮಾನ ಮಾಡೋದು, ನಮ್ಮ ಸೈನಿಕರ ಬಗ್ಗೆ ಅವಮಾನ ಮಾಡೋದು, ಅನುಮಾನವನ್ನು ವ್ಯಕ್ತಪಡಿಸೋದು. ಯಾರು ಮಹಿಳೆ ಹತ್ರ ಆ ಉಗ್ರ ಹೇಳಿದ್ನಲ್ಲ ಹೋಗಿ ಮೋದಿ ಹತ್ರ ಹೇಳು ಅಂತೇಳಿ, ಮೋದಿಯವರು ಉತ್ತರ ಕೊಟ್ಟಿದ್ದಾರೆ. ನೀವೆಲ್ಲ ಈಗ ಏನು ಬೇಕಾದ್ರೂ ನೀವು ಮಾತಾಡ್ಬೋದು, ಯಾರು ಏನಾದರೂ ಅಂದ್ಕೋಬೋದು. ಪಾಕಿಸ್ತಾನಕ್ಕೆ ಕೇವಲ ಪೆಟ್ಟಿನಿಂದ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ಕೂಡ ಕುಗ್ಗಿಸುವಂಥ ಕೆಲಸವನ್ನು ಮಾಡಿದೆ. ಆ್ಯಕ್ಷನ್ಗಳು ಮಾಡಿಕೊಂಡು ಕುತ್ಕೊಂಡು ಹೇಳಿಕೆಗಳನ್ನು ಕೊಡೋಕೆ ಹೋಗ್ಬೇಡಿ. ಅಷ್ಟೊಂದು ನಿಮಗೆ ಕಾಳಜಿ ಇತ್ತು ಅಂತಂದರೆ ನೀವು ಕೂಡ ಕೇಂದ್ರದಲ್ಲಿ ವಿಪಕ್ಷ ಸ್ಥಾನದಲ್ಲಿದ್ದೀರಲ್ಲ, ಹೋಗಿ ಪ್ರಶ್ನೆ ಮಾಡಿ. ಆಯಿತು, ನಿಮ್ಮ ಕೋಲಾರದಿಂದ ನೀವು ಹೋಗಿ ನಾನು ಒಬ್ಬ ಕೋಲಾರದವನಾಗಿ ನಾನು ಹೋಗಿ ಯುದ್ಧದಲ್ಲಿ ನಿಲ್ತೀನಿ ಅಂತೇಳಿ. ಜಮೀರ್ ಅಹಮದ್ ಅವ್ರು ಹೇಳಿದ್ರು ನಾನು ಸೂಸೈಡ್ ಬಾಂಬ್ ಹಾಕೊಂಡು ಹೋಗ್ತೀನಿ, ಆತ್ಮಾಹುತಿ ಬಾಂಬ್ ಹಾಕೊಂಡು ಹೋಗ್ತೀನಿ ಅಂತ. ಆ ಥರದ ಬುದ್ಧಿನೂ ನಿಮಗಿಲ್ವಲ್ಲ. ಜಮೀರ್ ಅಹಮದ್ ಅವ್ರು ಹೇಳಿದ್ರು ನಾನು ಹೋಗ್ತೀನಿ, ನನ್ನ ಕಳಿಸ್ಕೊಡಿ ಅಂತೇಳಿ. ಆ ಥರದ ಮಾತುಗಳು ನಿಮ್ಮ ಬಾಯಿನಾಗ ಬರಲಿಲ್ಲ. ಹಿಂಗೋಗಿ ಹೊಡೆದ್ರು ಅಂತ ಒಬ್ಬರು ತೋರಿಸ್ತೀವಂತೆ, ಹಿಂಗೋಗಿ ಹೊಡೆದ್ರು ಅಂತ ಇನ್ನೊಬ್ರು ತೋರಿಸ್ತೀವಂತೆ. ಹೆಂಗೋ ಹೋಗಿ ಹೊಡೆದ್ರಾ? ತಲೆ ಕೆಟ್ಟು ಹುಚ್ಚಿಡಿದಾಗ ಜನ ಈ ರೀತಿಯಾಗಿ ಬಿಹೇವ್